ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ ಪ್ರಸ್ತಾಪಿಸಿದಂತಹ ಅದೊಂದು ವಿಚಾರ ಈಗ ರಾಜ್ಯದಲ್ಲಿ ಹೊಸ ಕಿಚ್ಚನ್ನ ಸೃಷ್ಟಿ ಮಾಡಿದೆ, ಹೊಸ ಚರ್ಚೆಗೆ ನಾಂದಿಯನ್ನ ಹಾಡಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಅದೊಂದು ನಿರ್ಧಾರ ಯಾವುದು ನೋಡ್ತಾ ಹೋಗೋಣ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತ ಪ್ರೀತಿ ನಿನ್ನೆ ಜಗಜ್ಜಾಹೀರಾಗಿದೆ. ರಾಜ್ಯದಲ್ಲಿ ಕಿಚ್ಚನ್ನ ಹೊತ್ತಿಸಿದೆ ಸಿಎಂ ಮುಸ್ಲಿಂ ಮೀಸಲಾತಿಯ ಪಾಲಿಟಿಕ್ಸ್. ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ, ದೋಸ್ತಿಗಳಿಂದ ಸದನದಲ್ಲಿ ಹೋರಾಟ. ಮೀಸಲಾತಿ ಹಿಂಪಡೆಯುವವರೆಗೂ ಕೂಡ ನಾವು ವಿರಮಿಸಲ್ಲ ಅಂಥೇಳಿ ಈಗ ಶಪಥವನ್ನು ಮಾಡಿದಾವೆ ವಿಪಕ್ಷಗಳು. ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾವೆ. ಸರ್ಕಾರ ಒಪ್ಪದಿದ್ದರೆ ಕೋರ್ಟ್ನ ಮೊರೆ ಹೋಗ್ಲಿಕ್ಕೂ ಕೂಡ ದೋಸ್ತಿ ನಾಯಕರು ಚಿಂತನೆಯನ್ನು ನಡೆಸಿದ್ದಾರಂತೆ. ಸರ್ಕಾರದ ವಿರುದ್ಧ ಮುಸ್ಲಿಂ ಅಸ್ತ್ರವನ್ನು ಪ್ರಯೋಗ ಮಾಡುವುದಕ್ಕೆ ವಿಪಕ್ಷಗಳು ನಿರ್ಧರಿಸಿದಾವೆ, ತೀರ್ಮಾನವನ್ನು ಮಾಡಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಶತಾಯ ಗತಾಯ ರಾಜ್ಯ ಸರ್ಕಾರವನ್ನು ಮತ್ತೊಮ್ಮೆ ಹಿಂದೂ ವಿರೋಧಿ, ಅಲ್ಪಸಂಖ್ಯಾತರನ್ನು ಓಲೈಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಬಿಂಬಿಸುವಂತಹ ಕೆಲಸಕ್ಕೆ ವಿಪಕ್ಷಗಳು ಅಣಿಯಾದಂತೆ ಕಾಣಿಸ್ತಾ ಇದೆ. ಅದೇ ನಿಟ್ಟಿನಲ್ಲಿಯೇ ಒಂದಿಷ್ಟು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ಕಾಂಗ್ರೆಸ್ ತೆರೆಮರೆಯಲ್ಲಿತ್ಕೊಂಡು ಅಲ್ಪಸಂಖ್ಯಾತ ಪ್ರೀತಿಯನ್ನು, ಮುಸ್ಲಿಂ ಪ್ರೀತಿಯನ್ನು ಬಿಂಬಿಸ್ತಾ ಇತ್ತು. ಈಗ ನಿನ್ನೆಯ ಬಜೆಟ್ನಲ್ಲಿ ಅದು ಕೂಡ ಮೀಸಲಾತಿಯನ್ನು ಕೊಟ್ಟಿರುವಂತಹದ್ದು ಸಹಜವಾಗಿಯೇ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಸಾಬರ್ ಬಡ್ಜೆಟ್ ಇದರಲ್ಲಿ ಯಾವುದೇ ರೀತಿಯಾದಂತ ಹೊಸತನ ಇಲ್ಲದೆ ಇರತಕ್ಕಂತ ಜನ ವಿರೋಧಿ ಕಾಟಾಚಾರದ ಬಡ್ಜೆಟ್, ಒಂದು ರೀತಿ ಮುಸ್ಲಿಮರನ್ನ ಓಲೈಕೆ ಮಾಡುವ ಮುಸ್ಲಿಮರ ಬಜೆಟ್. ಇದು ಜಮೀರ್ ಅಹ್ಮದ್ ಸಾಬರ್ ಬಜೆಟ್, ಪಾಕಿಸ್ತಾನ ಬಜೆಟ್. ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ, ಇಡೀ ಮುಸ್ಲಿಂ ಅಥವಾ ಇಸ್ಲಾಂ ಹೆಸರಲ್ಲೇ ಕೊಡ್ಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ಮತ್ತೆ ತನ್ನ ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ, ಇವರ ಜಾತ್ಯತೀತತೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಎಷ್ಟೋ ಸಮುದಾಯಗಳಿಗೆ ಊರಾಗ ಸ್ಮಶಾನನೇ ಇಲ್ಲ. ಅವ್ರಿಗೆ ಮೊದಲು ಉಣಕ್ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರ ಕಟ್ರಿ, ಕ್ವಾಟನಾರ ಕಟ್ರಿ. ಸಾವಿರಾರು ಗ್ರಾಮಗಳಲ್ಲಿ ವಿವಿಧ ಸಮುದಾಯಗಳಿಗೆ ಸ್ಮಶಾನ ಇಲ್ಲ. ಅವರು ಪ್ರತಿ ಜನಸಂಪರ್ಕ ಸಭೆನಲ್ಲಿ ಹೇಳ್ತಾರೆ, ನಮ್ಮೂರಿಗೆ ಒಂದು ಸ್ಮಶಾನ ಮಾಡ್ಕೊಡ್ರಿ ಅಂತ. ಅದು ಆದ್ಯತೆ ಆಗಬೇಕಾಗಿತ್ತು, ಅದು ಕಾಣ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋದು ಇವರಿಗೆ ಆದ್ಯತೆ, ಸ್ಮಶಾನಕ್ಕೆ. ಅರೆ ಫಸ್ಟ್ ಉಣಕ್ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರ ಕಟ್ರಿ, ಏನಾರು ಕಟ್ಟಲ್ರಿ. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ 6 ಪೇಜ್ಗಳನ್ನು ಮೀಸಲಿಟ್ಟರು ಮುಖ್ಯಮಂತ್ರಿಗಳು. ಇದೊಂದು ಪವಿತ್ರ ರಂಜಾನ್ ತಿಂಗಳಲ್ಲಿ ಇದೊಂದು ರಂಜಾನ್ ಬಜೆಟ್. ಆರ್ಥಿಕತೆಯಲ್ಲಿ ವಿಭಜನೆಯನ್ನ ಮಾಡುವಂತ ಪ್ರಯತ್ನವನ್ನು ಈ ಸರ್ಕಾರ ಮಾಡಿರುವಂತದ್ದು. ಸಿದ್ದರಾಮಯ್ಯ ತನ್ನ ಆಡಳಿತದ ವ್ಯವಸ್ಥೆಯಲ್ಲಿ ಸಮಾಜವನ್ನು ವಿಭಜನೆ ಮಾಡಿದ್ರು ಬೇರೆ ಬೇರೆ ದೃಷ್ಟಿಕೋನದಿಂದ. ಇವತ್ತು 2 ಕೋಟಿ ರೂಪಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಹಿಂದೆ ಗಲಭೆ ಕೇಸ್ ಸೇರಿದಂತೆ ಹಲವು ಕೇಸ್ಗಳಲ್ಲಿ ರಾಜ್ಯ ಸರ್ಕಾರದ ನಡೆ ಓಲೈಕೆಯ ರೀತಿಯಲ್ಲಿತ್ತು ಅಂಥೇಳಿ ದೊಡ್ಡ ಮಟ್ಟದಲ್ಲಿ ವಿಪಕ್ಷಗಳ ಆಕ್ರೋಶ ಹೊರಹಾಕ್ತಾ ಇದ್ವು. ನಿನ್ನೆಯ ಈ ಮೀಸಲಾತಿಯ ವಿಚಾರವನ್ನು ಚುನಾವಣೆಯವರೆಗೂ ವಿಪಕ್ಷಗಳು ಜೀವಂತವಾಗಿಡೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ, ಜೊತೆಗೆ ಸರ್ಕಾರದ ವಿರುದ್ಧ ಸಿಕ್ಕಿರುವಂತಹ ಈ ಅಸ್ತ್ರವನ್ನು ಇಟ್ಕೊಂಡು ಹೋರಾಟಕ್ಕೆ ಯಾವ ರೀತಿ ರೂಪುರೇಷೆ ಆಗಿದೆ ಅಂಥೇಳಿ? ಒಂದು ಸ್ಪಷ್ಟ, ಯಾಕಂದರೆ ಮೊದಲೇ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಸರ್ಕಾರಿ ಗುತ್ತಿಗೆಯಲ್ಲಿ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮನವಿ ಬಂದಿದೆ ಅನ್ನುವಂಥದ್ದು. ಈ ವಿಚಾರದಲ್ಲಿ ಹಿಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಅಥವಾ ನಿರ್ಧಾರ ಆಗುತ್ತೆ ಅನ್ನುವಂಥ ಚರ್ಚೆಗಳು ನಡೆದಿತ್ತು. ಆದರೆ ಈ ವಿಚಾರವನ್ನು ಕ್ಯಾಬಿನೆಟ್ಗೆ ತಂದಿರಲಿಲ್ಲ, ನೇರವಾಗಿ ಈಗ ಸರ್ಕಾರ ಅದನ್ನು ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು. ಆದರೆ ಎಷ್ಟು ಪರ್ಸೆಂಟು ಅನ್ನುವಂಥದ್ದು ಸ್ಪಷ್ಟತೆಗಳು, ಕೆಲವೊಂದು ಗೊಂದಲಗಳಿದೆ, ಆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದರೆ ಈ ವಿಚಾರ ವಿಪಕ್ಷಗಳ ಪಾಲಿಗೆ ದೊಡ್ಡ ರಾಜಕೀಯ ಅಸ್ತ್ರವಾದಂತೆ ಕಾಣಿಸ್ತದೆ. ಯಾಕಂದರೆ ನಿನ್ನೆಯಿಂದ ಬಿಜೆಪಿಯವರು ಅದನ್ನೇ ಹೈಲೈಟ್ ಮಾಡ್ತಾ ಇರುವಂಥದ್ದು. ಇದು ಹಲಾಲ್ ಬಜೆಟ್, ಇಸ್ಲಾಂ ಬಜೆಟ್, ಮುಸ್ಲಿಂ ಬಜೆಟ್, ಪಾಕಿಸ್ತಾನ್ ಬಜೆಟ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಡೀ ಬಜೆಟನ್ನು ನೋಡಿದಾಗ ಕೊಟ್ಟಂಥ ಅನುದಾನ ಎಷ್ಟು ಅಥವಾ ಇದನ್ನು ಘೋಷಣೆ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಎತ್ಕೊಂಡಾಗ ಇದರ ಬಗ್ಗೆ ಸ್ಪಷ್ಟತೆಯನ್ನಂತೂ ಸರ್ಕಾರ ಕೊಟ್ಟಿಲ್ಲ. ಎಷ್ಟು ಪರ್ಸೆಂಟ್ ಮೀಸಲಾತಿ ಅಥವಾ ಎಷ್ಟು ಕೋಟಿಯ ಒಳಗಿನ ಅನುದಾನಕ್ಕೆ ತಕ್ಕಂತೆ ಮಾಡಬಹುದಾದಂಥ ಗುತ್ತಿಗೆ ಸಂಬಂಧ ಅಂಥದ್ದು. ಆದರೆ ಅದರಲ್ಲಿ ಹಿಂದೆ SC ST ಮೀಸಲಾತಿ ಘೋಷಣೆ ಮಾಡಿದಂಥ ಸಂದರ್ಭ ರೀತಿಯಲ್ಲಿ ಇಲ್ಲಿ ಯಾವ ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇದೆಲ್ಲವನ್ನು ಫ್ರೇಮ್ ಮಾಡಿದ್ಮೇಲೆ ಮತ್ತೊಂದು ರೌಂಡಲ್ಲಿ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಂತ ಜಟಾಪಟಿಗೂ ವೇದಿಕೆ ಆಗ್ಬೋದು. ಆದರೆ ಸದ್ಯಕ್ಕೆ ಇಡೀ ಬಜೆಟನ್ನು ತುಷ್ಟೀಕರಣದ ಬಜೆಟ್ ಅಂತ ಹೇಳಲಿಕ್ಕೆ ಈ ವಿಚಾರವನ್ನು BJP ಎತ್ಕೊಂಡಿರುವಂಥದ್ದು. ಆದರೆ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು, ನಾವು ಕೊಟ್ಟಿರುವಂತೆ 4,500 ಕೋಟಿ ಮೈನಾರಿಟಿಗೆ, 4,09,549 ಕೋಟಿಯ ಬಜೆಟ್ನಲ್ಲಿ ಅಲ್ಪ ಪ್ರಮಾಣಕ್ಕೆ ಇಷ್ಟು ನೀವು ಮಾತಾಡೋದಾದರೆ ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಶಾಂತಿಯ ತೋಟ ಅಂತ ನಾವು ನೋಡ್ತೀವಿ, ನೀವ್ಯಾಕೆ ಹೀಗೆ ಮಾಡ್ತೀರಿ ಅನ್ನುವಂಥದ್ದು ಕಾಂಗ್ರೆಸ್ನ ಪ್ರಶ್ನೆ. ಆದರೆ
ಈ ರೀತಿಯ ಓಲೈಕೆ ರಾಜಕಾರಣವನ್ನ ಹೆಚ್ಚುವರಿಯಾಗಿ ವೋಟ್ ಬ್ಯಾಂಕ್ನ ಋಣ ತೀರಿಸಲಿಕ್ಕೆ ಮಾಡಿದಿರಿ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಇದನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತೆ ಕಾಣಿಸ್ತಾ ಇದೆ. ಇದರ ವಿಚಾರದಲ್ಲೇ ಒಂದಷ್ಟು ಹೋರಾಟದ ಸ್ಟ್ರಾಟಜಿಗಳನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.